ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ ತಳವಾರ್, ರಾಜ್ಯ ಸಮಿತಿ ಸದಸ್ಯರು, ಮೀನುಗಾರರ ಪ್ರಕೋಷ್ಠ, ಬಿಜೆಪಿ ಕರ್ನಾಟಕ. ಸ್ನೇಹಿತರೆ, ಇವತ್ತು ತುಂಬ ಒಂದು ವಿಶೇಷವಾದ ವ್ಯಕ್ತಿಯ ಕುರಿತಾಗಿ ನನ್ನ ಅನಿಸಿಕೆಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಬಂದಿದ್ದೇನೆ. ಈ ವ್ಯಕ್ತಿ ಬೇರೆ ಯಾರೂ ಅಲ್ಲ, ತಮ್ಮ ತಂದೆಯವರು ಮಾಡಿದಂತಹ ಶ್ರಮದಿಂದ ಈ ರಾಜ್ಯದ 2ನೇ ಬಾರಿಗೆ ಮಂತ್ರಿಯಾಗಿ, ಮಾಹಿತಿ ಮತ್ತು ತಂತ್ರಜ್ಞಾನದ ಇಲಾಖೆಯ ಮಂತ್ರಿಯಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಇವರು ನಮ್ಮ ಭಾಗದಿಂದ ಬಂದಿರತಕ್ಕಂತಹ, ಅದು ಅತಿ ಹಿಂದುಳಿದ ಭಾಗವಾಗಿರತಕ್ಕಂತಹ ಕರ್ನಾಟಕ ರಾಜ್ಯದಲ್ಲೇ ಅತಿ ಹಿಂದುಳಿದಂತಹ ಪ್ರದೇಶ ಕಲ್ಯಾಣ ಕರ್ನಾಟಕ ಭಾಗದಿಂದ ಖರ್ಗೆ ಮನೆತನದಿಂದ ಬಂದಂತಹ ಪ್ರಿಯಾಂಕಾ ಖರ್ಗೆಯವರ ಕುರಿತಾಗಿ ನಾನು ನನ್ನ 2 ಅನಿಸಿಕೆಗಳನ್ನ ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಬಂದಿದ್ದೇನೆ. ಸ್ವಯಂ ಘೋಷಿತ ಆಧುನಿಕ ಬೃಹಸ್ಪತಿ ಈ ಕಾಲಘಟ್ಟದಲ್ಲಿ ಅದು ಯಾರಾದರೂ ಇದ್ದರೆ ಅದು ನಮ್ಮ ಪ್ರಿಯಾಂಕಾ ಖರ್ಗೆಯವರು ಎನ್ನುವ ಮಾತನ್ನು ನೀವೆಲ್ಲ ಇವತ್ತು ಅರ್ಥೈಸ್ಕೊಳ್ಬೇಕಾಗತ್ತೆ. ಕಾರಣ ಇಷ್ಟೇ, ಅವರಿಗೆ ಬೇಕಾಗಿರತಕ್ಕಂತಹ ವಿಷಯಗಳನ್ನು ಮರೆತು, ಮಾಡಬೇಕಾಗಿರತಕ್ಕಂತಹ ಕೆಲಸಗಳನ್ನು ಮರೆತು, ಯಾವುದು ಮಾಡಬಾರದು ಆ ಕೆಲಸಗಳನ್ನು ಮಾಡುತ್ತಾ, ಯಾವುದರ ಬಗ್ಗೆ ಮಾತನಾಡಬಾರದು ಆ ವಿಷಯಗಳ ಬಗ್ಗೆ ಮಾತನಾಡುತ್ತಾ, ಸದಾ ಪ್ರಚಾರದ ಗುಂಗಿನಲ್ಲಿ ಪ್ರಚಾರದಲ್ಲಿ ಇರಬೇಕು ಎನ್ನುವ ಒಂದು ತೆವಲಿನಲ್ಲಿ ಇರತಕ್ಕಂತಹ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಯವರ ಕುರಿತಾಗಿ ನನ್ನ ಈ 2 ಮಾತುಗಳನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ತಮ್ಮ ತಂದೆಯವರ ಕೊಡುಗೆಯಾಗಿ ಬಂದಂತಹ ಈ ಒಂದು ಸಚಿವ ಸ್ಥಾನ, ತಾವು 2ನೇ ಬಾರಿಗೆ ಈ ರಾಜ್ಯದ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನದ ಸಚಿವರಾಗಿದ್ದೀರಿ. ಸಚಿವರಾಗಿರತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಭಾಗದವರಾಗಿರತಕ್ಕಂತಹ ತಾವು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ತಮ್ಮ ಕೊಡುಗೆ ಏನು ಎನ್ನುವ ಒಂದು ದೊಡ್ಡ ಪ್ರಶ್ನೆಯನ್ನು ನಾವೆಲ್ಲ ತಮ್ಮ ಮೂಲಕ ನಾನು ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಇದೇ ಸೆಪ್ಟೆಂಬರ್ 17ರಂದು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನವನ್ನು ನಾವೆಲ್ಲರೂ ಆಚರಿಸಿದ್ವಿ. ಕರ್ನಾಟಕ ರಾಜ್ಯದ ಸಚಿವ ಸಂಪುಟದ ಸಭೆ ಕೂಡ ಅಲ್ಲಿ ನಡೆಯಿತು. ಸುಮಾರು 46 ವಿಷಯಗಳ ಕುರಿತಾಗಿ, ಸಮಸ್ಯೆಗಳ ಕುರಿತಾಗಿ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ರಾಜ್ಯ ಸರ್ಕಾರ ಒಂದು ಪ್ರಯತ್ನವನ್ನು ಮಾಡಿತು. ಸುಮಾರು 5,000 ಕೋಟಿಗೂ ಅಧಿಕ ಅನುದಾನವನ್ನು ಕಲ್ಯಾಣ ಕರ್ನಾಟಕಕ್ಕೆ ಪ್ರತಿ ವರ್ಷ ಕೊಡುತ್ತೇವೆ ಎನ್ನುವ ಒಂದು ಆಶ್ವಾಸನೆಯನ್ನು ಕೂಡ ಮುಖ್ಯಮಂತ್ರಿಗಳಿಂದ ಬಂತು. ಸುಮಾರು 11,000 ಕೋಟಿಗೂ ಅಧಿಕ ಹಣವನ್ನು ಈಗಾಗಲೇ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ವಿನಿಯೋಗ ಆಗಿದೆ ಎನ್ನುವ ಒಂದು ಘೋಷವಾಕ್ಯ ಕೂಡ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳ ಬಾಯಿಯಿಂದ ಕೂಡ ಬಂತು. ಇವೆಲ್ಲ ಹೊರತಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಜನಪರ ಅಧಿಕಾರವನ್ನು ಅನುಭವಿಸಿರತಕ್ಕಂತಹ 2 ಕುಟುಂಬಗಳು ಅವ್ಯಾವುವು ಅಂದರೆ ಅದು ಖರ್ಗೆ ಕುಟುಂಬ ಮತ್ತು ಮಾನ್ಯ ಧರ್ಮಸಿಂಗ್ ಅವರ ಕುಟುಂಬ. ಇವತ್ತು ಮಾನ್ಯ ಧರ್ಮಸಿಂಗ್ ಅವರ ಸುಪುತ್ರರಾಗಿರತಕ್ಕಂತಹ ಸನ್ಮಾನ್ಯ ಶ್ರೀ ಅಜಯ್ ಸಿಂಗ್ ಅವರಿಗೆ ಆಗಿರತಕ್ಕಂತಹ ಒಂದು ಅನ್ಯಾಯವನ್ನು ನಾವು ನೋಡಿದಾಗ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಎನ್ನುವ ರೀತಿಯಲ್ಲಿ ಖರ್ಗೆಯವರ ಮಗನಿಗೆ 2ನೇ ಬಾರಿಗೆ ಮಂತ್ರಿಯ ಪಟ್ಟ, ಅದೇ ಮಾಜಿ ಮುಖ್ಯಮಂತ್ರಿಗಳವರ ಮಗ ಕೇವಲ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಸೀಮಿತಗೊಳಿಸಿದ್ದಾರೆ. ಅದೇ ತೆರನಾಗಿ ಮೊನ್ನೆ ನಡೆದ ಸಚಿವ ಸಂಪುಟದಲ್ಲಿ ಕೂಡ ಪ್ರತ್ಯೇಕ ಸಚಿವಾಲಯವನ್ನು ಕೂಡ ಕಲ್ಯಾಣ ಕರ್ನಾಟಕಕ್ಕೆ ಮಾಡ್ತೇವೆ ಎನ್ನುವ ಆಶ್ವಾಸನೆಯನ್ನು ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಕಳೆದ ನರೇಂದ್ರ ಮೋದಿಯವರ ಆಡಳಿತ ಅವಧಿಯಲ್ಲಿ ಈ ದೇಶದಲ್ಲಿ 100 ನಗರಗಳನ್ನು ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ತರಲಾಯಿತು. ಆ 100 ನಗರಗಳಲ್ಲಿ ಕೂಡ ಯಾವುದೇ ಒಂದು ಕಲ್ಯಾಣ ಕರ್ನಾಟಕದ ಕಳೆದ 7 ಜಿಲ್ಲೆಗಳಲ್ಲಿ ಒಂದು ಕೂಡ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಯಾವುದು ಕೂಡ ಅರ್ಹತೆಯನ್ನು ಪಡೆಯಲಿಲ್ಲ, ಯಾವುದೇ ಮಾನ್ಯತೆಯನ್ನು ಕೂಡ ಪಡೆಯಲಿಲ್ಲ. ಇಡೀ ರಾಜ್ಯದಲ್ಲಿ ಪ್ರಮುಖ 10 ನಗರಗಳನ್ನು ತೆಗೆದುಕೊಂಡರೆ ಕಲ್ಯಾಣ ಕರ್ನಾಟಕ ಭಾಗದಿಂದ ಕಲಬುರಗಿ ಮತ್ತು ಬಳ್ಳಾರಿ ಕ್ರಮವಾಗಿ 5 ಮತ್ತು 6ನೇ ಸ್ಥಾನ ಅಥವಾ 7ನೇ ಸ್ಥಾನದಲ್ಲಿ ಬರತಕ್ಕಂತಹ ನಗರಗಳಾಗಿದ್ದು, ಜನಸಂಖ್ಯೆಯ ವಾರನ್ನು ಕೂಡ ಹೊಂದಿರತಕ್ಕಂತಹ ನಗರಗಳಾಗಿರತಕ್ಕಂತಹ ಸಂದರ್ಭದಲ್ಲಿ ಇವತ್ತು ಕೇವಲ ಅಧಿಕಾರದ ಲಾಲಸೆಗೆ
ಅಂಟಿಕೊಂಡು ಅಭಿವೃದ್ಧಿಯ ಕೆಲಸಗಳನ್ನು ಬಿಟ್ಟು ಮಾಡ್ತಕ್ಕಂತಹ ಕೆಲಸಗಳನ್ನು ಬದಿಗೊತ್ತಿ ಕೇವಲ ಟೀಕೆ ಟಿಪ್ಪಣಿ ಮತ್ತು ಕುಟುಂಬ ರಾಜಕಾರಣಕ್ಕೆ ಮನ್ನಣೆಯನ್ನು ಕೊಡುತ್ತಾ ತನಗೆಲ್ಲ ತಿಳಿದಿದೆ ಎನ್ನುವಂತಹ ಆಧುನಿಕ ಬೃಹಸ್ಪತಿಯಂತೆ ವರ್ತಿಸುತ್ತಿರತಕ್ಕಂತಹ ಪ್ರಿಯಾಂಕಾ ಖರ್ಗೆಯವರ ಒಂದು ಮನಸ್ಥಿತಿಯನ್ನು ಕೂಡ ಇವತ್ತು ನೀವೆಲ್ಲ ಅರ್ಥೈಸ್ಕೊಳ್ಬೇಕಾಗುತ್ತೆ. ಇವತ್ತು ಹಿಂದೂ ಧರ್ಮದ ವಿರುದ್ಧವಾಗಿ ಮಾತನಾಡುತ್ತಿರತಕ್ಕಂತಹ ಸಂದರ್ಭದಲ್ಲಿ ಅವರು ಧರ್ಮ ವಿರೋಧಿಯಾಗಿ ಯಾವ ರೀತಿಯ ಹೇಳಿಕೆಗಳನ್ನು ಕೊಟ್ಟಿರತಕ್ಕಂತಹದ್ದನ್ನು ಬಹುಸಂಖ್ಯಾತರಾಗಿರತಕ್ಕಂತಹ ನಾವು ಕೂಡ ಅದನ್ನು ಸಹಿಸಿಕೊಂಡಿದ್ದೇವೆ. ಮತ್ತು ಕೋಮು ಗಲಭೆಗೆ ಇಂಬನ್ನು ಕೊಡ್ತಕ್ಕಂತಹ ಆಂದೋಲ ಸ್ವಾಮಿಯವರ ಪ್ರಕರಣದಲ್ಲಿಯೂ ಕೂಡ ಅವರ ಹೇಳಿಕೆಗಳನ್ನು, ಅವರ ವರ್ತನೆಯನ್ನು ಕೂಡ ನಾವೆಲ್ಲ ಕಂಡಿದ್ದೇವೆ. ಇವತ್ತು ಜನಪರ ಅಧಿಕಾರವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಸುಮಾರು 9 ರಿಂದ 10 ಬಾರಿ ಶಾಸಕರಾಗಿ, 2 ಬಾರಿ ಸಂಸದರಾಗಿ, ಪ್ರಸ್ತುತ ಅಖಿಲ ಭಾರತ ಕಾಂಗ್ರೆಸ್ನ ಅಧ್ಯಕ್ಷರಾಗಿರತಕ್ಕಂತಹ ಅವರ ತಂದೆಯವರಾದಂತಹ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆಯವರ ಕೊಡುಗೆಯನ್ನು ಕೂಡ ಇಲ್ಲಿ ಪ್ರಶ್ನೆಯನ್ನು ಮಾಡಲಿಕ್ಕೆ ನಾನು ಹೆದರೋದಿಲ್ಲ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ವಿಮಾನಯಾನ ಅಭಿವೃದ್ಧಿಯ ಮೂಲಕ ದೇಶದಲ್ಲಿರತಕ್ಕಂತಹ ಪ್ರಮುಖ ನಗರಗಳಿಗೆ ವಾಯು ಸಂಪರ್ಕವನ್ನು ಕೊಡ್ತಕ್ಕಂತಹ ಸಂದರ್ಭದಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವ ನಗರವನ್ನು ಒಂದು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಬೆಳೆಸಿಕೊಂಡರೆ ನಮಗೆ ಮುಂದಿನ ದಿನಮಾನಗಳಲ್ಲಿ ಬಂಡವಾಳ ಸೃಜನೆ, ಉದ್ಯೋಗ ಸೃಷ್ಟಿ, ಮೂಲಸೌಕರ್ಯಾಭಿವೃದ್ಧಿ, ಶಿಕ್ಷಣ, ಶುದ್ಧ ಕುಡಿಯುವ ನೀರು, ಆಶ್ರಯ ಯೋಜನೆಗಳಿಗೆ ಒಂದು ಮಾನವ ಸಂಪನ್ಮೂಲವನ್ನು ಬಲವೃದ್ಧಿ ಮಾಡುವಂತಹ ಕಾರ್ಯಗಳಿಗೆ ಯೋಜನೆಯನ್ನು ಕಲ್ಪಿಸುತ್ತಿರತಕ್ಕಂತಹ ಸಂದರ್ಭದಲ್ಲಿ ಯಾವುದೇ ಇಂಬನ್ನು ಕೊಡ್ತಕ್ಕಂತಹ ಕೆಲಸ ಈ ಕುಟುಂಬದಿಂದಾಗಲಿ ಮತ್ತು ಮಾನ್ಯ ಆಧುನಿಕ ಬೃಹಸ್ಪತಿಗಳಿಂದಾಗಲಿ ಆಗಿಲ್ಲ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ತಳ ಸಮುದಾಯಗಳ ಮತಗಳಿಂದ ಅಧಿಕಾರವನ್ನು ಅನುಭವಿಸುತ್ತಿರತಕ್ಕಂತಹ ಈ ಒಂದು ಕುಟುಂಬ ಇವತ್ತು ಪರಿಶಿಷ್ಟರ ಒಂದು ಒತ್ತಾಸೆಯಂತೆ, ಹಿಂದುಳಿದ ವರ್ಗಗಳ ಒತ್ತಾಸೆಯಂತೆ ಅಧಿಕಾರವನ್ನು ಅನುಭವಿಸುತ್ತಿರತಕ್ಕಂತಹ ಸಂದರ್ಭದಲ್ಲಿ ತಮ್ಮ ಹೆಗಲ ಮೇಲಿರತಕ್ಕಂತಹ ಜವಾಬ್ದಾರಿಯನ್ನು ಮರೆತು ಕೇವಲ ಅಧಿಕಾರದ ಲಾಲಸೆಗಾಗಿ, ಕ್ಷುಲ್ಲಕ ರಾಜಕಾರಣಕ್ಕಾಗಿ ಸದಾ ಪ್ರಚಲಿತ ವಿದ್ಯಮಾನದಲ್ಲಿ ಮತ್ತು ತಾವು ಯಾವಾಗಲೂ ಚರ್ಚೆಯಲ್ಲಿ ಇರಬೇಕು ಎನ್ನುವ ಮನಸ್ಥಿತಿಯನ್ನು ಹೊಂದಿರತಕ್ಕಂತಹ ಮಾನ್ಯ ಪ್ರಿಯಾಂಕಾ ಖರ್ಗೆಯವರ ಗುರುತರವಾದಂತಹ ಜವಾಬ್ದಾರಿಯನ್ನು ಮರೆತು ಇವತ್ತು ರಾಜ್ಯದಲ್ಲಿ ಆಗಬೇಕಾದಂತಹ ಕೆಲಸಗಳನ್ನು ಮರೆತು, ಕಲ್ಯಾಣ ಕರ್ನಾಟಕದಲ್ಲಿ ಆಗಬೇಕಾದಂತಹ ಕೆಲಸಗಳನ್ನು ಮರೆತು ಕೂತಿರುವುದು ಕೇವಲ ನಾಚಿಕೆಗೇಡಿನ ಸಂಗತಿ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರತಕ್ಕಂತಹ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಹಲವಾರು ಬಾರಿ ಮಾತನ್ನು ಅವರು ಹೇಳಿದ್ದಾರೆ. ದೇವರು ವರವನ್ನು ಕೊಡುವುದಿಲ್ಲ, ಶಾಪವನ್ನು ಕೊಡುವುದಿಲ್ಲ, ಕೇವಲ ಅವಕಾಶಗಳನ್ನು ಮಾತ್ರ ಕೊಡುತ್ತಾನೆ ಎನ್ನುವ ಮಾತನ್ನು ತಮ್ಮ ಕಾಂಗ್ರೆಸ್ ಅಧ್ಯಕ್ಷರೇ ಹೇಳಿರತಕ್ಕಂತಹ ಸಂದರ್ಭದಲ್ಲಿ ತಮಗೆ ಏನು ಈ ದೊರೆತಿರತಕ್ಕಂತಹ ಅವಕಾಶ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಯ ಒತ್ತಾಸೆಗಾಗಿ ತಾವು ತೆಗೆದುಕೊಳ್ಳುವಂತಹ ನಿರ್ಣಯಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕಾಗಿದೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ರಾಜಕಾರಣವನ್ನು ಮಾಡ್ತಕ್ಕಂತಹ ಸಮಯ ಮುಗಿದು ಹೋಗಿ ಇವತ್ತು ಅಭಿವೃದ್ಧಿಯ ಕಾರ್ಯವನ್ನು ಮಾಡ್ತಕ್ಕಂತಹ ಸಮಯ ಬಂದದ್ದು ಜನಪರ ಆಡಳಿತಕ್ಕೆ ನೀವು ಆಡಳಿತವನ್ನು ಕೊಡಿ ಎಂದು ಜನ ತಮಗೆ ಆಶೀರ್ವಾದವನ್ನು ಮಾಡಿರತಕ್ಕಂತಹ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗಳು 43 ತಾಲೂಕುಗಳನ್ನೊಳಗೊಂಡು ಇವತ್ತು 7 ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿರತಕ್ಕಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಖರ್ಗೆ ಕುಟುಂಬವು ಕೂಡ ಈ ಕಲ್ಯಾಣ ಕರ್ನಾಟಕಕ್ಕೆ ಯಾವ ರೀತಿಯಲ್ಲಿ ಕೊಡುಗೆ ಕೊಡಬೇಕು ಎನ್ನುವುದನ್ನು ಕೂಡ ಅವರ ಕುಟುಂಬದವರೇ ಕೂತು ಆಲೋಚನೆ ಮಾಡಿ ನಿರ್ಧಾರ ಮಾಡುವುದು ಒಳಿತು ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕೇವಲ ಬೆದರು ಬೊಂಬೆಯಂತೆ ಕೂರಿಸಿರುವಂತಹ ಅಜಯ್ ಸಿಂಗ್ರನ್ನು
ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ ಅವರಿಗೆ ಇರತಕ್ಕಂತಹ ಅಧಿಕಾರ ಮತ್ತು ಅವರಿಗೆ ಇರತಕ್ಕಂತಹ ಸಂಪನ್ಮೂಲ ಅವುಗಳನ್ನೆಲ್ಲ ಬಳಸಿ ಅವರು ತೆಗೆದುಕೊಳ್ಳುವಂತಹ ನಿರ್ಣಯಗಳು ಕೂಡ ಆ ಒಂದು ಭಾಗದ ಅಭಿವೃದ್ಧಿ ಯಾವ ಮಟ್ಟಿಗೆ, ಎಷ್ಟರ ಮಟ್ಟಿಗೆ, ಯಾವ ಕಾಲದಲ್ಲಿ ಆಗುತ್ತೆ ಎನ್ನುವುದನ್ನು ಕೂಡ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಕ್ಕಂತಹ ಸಂದರ್ಭ ಇದಾಗಿದೆ. ಅಧಿಕಾರ ಶಾಶ್ವತವಲ್ಲ, ಈ ಸಮಯವು ಶಾಶ್ವತವಲ್ಲ. ಅಧಿಕಾರ ಇರುತ್ತೆ, ಅಧಿಕಾರ ಹೋಗುತ್ತೆ. ಈ ಸಮಯವು ಕೂಡ ಇನ್ನು ಕಳೆದ 3 ವರ್ಷದಲ್ಲಿ ಮತ್ತೊಮ್ಮೆ ಚುನಾವಣೆಗೆ ಹೋಗುವಂತಹ ಸಂದರ್ಭದಲ್ಲಿ ತಾವು ಇರತಕ್ಕಂತಹ ಈ ಒಂದು ಕಾಲಘಟ್ಟದಲ್ಲಿ ಯಾವ ರೀತಿಯಾಗಿ ತಾವು ನಮ್ಮ ಕಲ್ಯಾಣ ಕರ್ನಾಟಕದ ಕಡುಬಡವರಿಗೆ, ದೀನ ದಲಿತರಿಗೆ, ರೈತರಿಗೆ, ಮಹಿಳೆಯರಿಗೆ, ಪೌಷ್ಟಿಕಾಂಶ ಕೊರತೆ ಇರತಕ್ಕಂತಹ ಮಕ್ಕಳಿಗೆ, ಶುದ್ಧ ಕುಡಿಯುವ ನೀರು ದೊರಕದೇ ಇರತಕ್ಕಂತಹ ಜನರಿಗೆ ಸುಂದರವಾದಂತಹ ಜೀವನವನ್ನು ಕಟ್ಟಿಕೊಳ್ಳಲು ಹೆಣಗಾಡುತ್ತಿರುವಂತಹ ಯುವಕರ ಪರವಾಗಿ, ಧ್ವನಿದಮನಿತ ಸಮುದಾಯಗಳ ಪರವಾಗಿ ನಾನು ಈ ಪ್ರಶ್ನೆಯನ್ನು ತಮಗೆ ಕೇಳಲಿಕ್ಕೆ ಬಯಸ್ತೇನೆ. ಸ್ವಾಮಿ, ತಾವು ಸುಮಾರು 40ರಿಂದ 50 ವರ್ಷಗಳ ಸುದೀರ್ಘ ರಾಜಕಾರಣವನ್ನು ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ 2000 ಇಸ್ವಿಯಲ್ಲಿ ಸನ್ಮಾನ್ಯ ಶ್ರೀ ಎಸ್.ಎಂ. ಕೃಷ್ಣಯ್ಯನವರ ಸರ್ಕಾರದಲ್ಲಿ ಅಂದಿನ ನಂಜುಂಡಪ್ಪ ವರದಿ ಅನ್ವಯ ಈ ಪ್ರದೇಶಾಭಿವೃದ್ಧಿಯ ಅಸಮಾನತೆಯನ್ನು ಕುರಿತು ಒಂದು ವಿಸ್ತೃತವಾದಂತಹ ವರದಿಯನ್ನು ಕೊಡಲಿಕ್ಕೆ ಒಂದು ಸಮಿತಿಯನ್ನು ರಚಿಸಿರತಕ್ಕಂತಹ ಸಂದರ್ಭದಲ್ಲಿ ಆ ಕೊಟ್ಟಂತಹ ನಂಜುಂಡಪ್ಪ ವರದಿಯ ಪ್ರಸ್ತುತ ಸ್ಥಿತಿ ಏನಾಗಿದೆ, ಸುಮಾರು 20 ವರ್ಷಗಳ ಕಳೆದು ಹೋದಂತಹ ಸಂದರ್ಭದಲ್ಲಿ ಈ ಒಂದು ಪ್ರಾದೇಶಿಕ ಭಿನ್ನತೆಯನ್ನು ಹೋಗಲಾಡಿಸಲು ಕೂಡ ತಾವು